ನಮಸ್ತೆ, ಎಲ್ಲರಿಗೂ ಶುಭ ಮುಂಜಾನೆ. ನಾನಿವತ್ತು ಸಂಜೆಯ ತಿಂಡಿ, ಮಕ್ಕಳು ಶಾಲೆ ಬಿಟ್ಟು ಬರುವಾಗ ಏನಾದರೂ ತಿಂಡಿ ಮಾಡಬೇಕಲ್ಲ, ಹಾಗೆ ನಾನು ಸಂಜೆಗೆ ತಿಂಡಿ ಮಾಡಲು ರೆಡಿಯಾಗಿದ್ದೇನೆ. ಈ ಒಂದು ಬೌಲಲ್ಲಿ ಮೂರು ಕಪ್ಪು ಅಂತ ಹೇಳಿದರೆ ಈ ಬೌಲಲ್ಲಿ 3 ಬೌಲು ಗೋಧಿ ಹುಡಿಯನ್ನು ತೆಗೊಂಡಿದ್ದೇನೆ. 3 ಬೌಲು ಗೋಧಿ ಹುಡಿಯನ್ನು ತೆಗೊಂಡಿದ್ದೇನೆ. ಅದಕ್ಕೆ ನಾವು 1 ಈರುಳ್ಳಿ ಕಟ್ ಮಾಡಿದ್ದು, ಬೇವು ಸೊಪ್ಪು ಸ್ವಲ್ಪ ಅದನ್ನು ಕಟ್ ಮಾಡಿದ್ದೇನೆ. ಹಾಗೆಯೇ 3 ಹಸಿಮೆಣಸಿನಕಾಯಿಯನ್ನು ಚಿಕ್ಕ ಕಟ್ ಮಾಡಿ, 1 ತುಂಡು ಶುಂಠಿ ಅದನ್ನು ಚಿಕ್ಕ ಕಟ್ ಮಾಡಿ ಇಟ್ಟಿದ್ದೇನೆ. ಇದನ್ನೆಲ್ಲ ಇದಕ್ಕೆ ಈಗ ಆ್ಯಡ್ ಮಾಡಬೇಕು. ಯಾವುದಕ್ಕೆ? ಈ ಗೋಧಿ ಹಿಟ್ಟಿಗೆ ಆ್ಯಡ್ ಮಾಡಬೇಕು. ಈಗ ನಾವು ಮೊದಲನೇದಾಗಿ ಶುಂಠಿ ಹಾಕುವ. ಗೋಧಿ ಹಿಟ್ಟಿಗೆ ನಾವು ಕೊಚ್ಚಿದಂತಹ ನೀರುಳ್ಳಿ, ಬೇವು ಸೊಪ್ಪು, ಶುಂಠಿ ಹಾಗೂ ಹಸಿಮೆಣಸಿನಕಾಯಿಯನ್ನು ಹಾಕಿ ಆಯಿತು. ಈಗ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು, ನಾನು 1 ಚಮಚ ಆಗುವಷ್ಟು ಉಪ್ಪನ್ನು ಹಾಕಿಕೊಳ್ತಿದ್ದೇನೆ. ಹಾಗೆಯೇ ಸ್ವಲ್ಪ ಪರಿಮಳಕ್ಕೆ ಜೀರಿಗೆ, ಇಡೀ ಜೀರಿಗೆ, ಚಿಕ್ಕ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಈಗ ಇಲ್ಲಿ ಒಂದು ಬೌಲಲ್ಲಿ ಮೊಸರು, ಹೇಳಿದರೆ ಇದೊಂದು ಗಟ್ಟಿ ಮೊಸರನ್ನು ಇಟ್ಟಿದ್ದೇನೆ. ಈ ಬೌಲಲ್ಲಿ ನಾವು 3 ಬೌಲು ಗೋಧಿ ಹುಡಿಯನ್ನು ತಗೊಂಡಿದ್ದೀವಿ. ಅಷ್ಟೇ 3 ಬೌಲು ಮೊಸರನ್ನು ಇದಕ್ಕೆ ಸೇರಿಸಬೇಕು. ಸೇರಿಸ್ತಾ ಇದ್ದೇನೆ. ಇದನ್ನು ನೀರಂತ ಸೇರಿಸುವುದು ಬೇಡ, ಚೆನ್ನಾಗಿ ಕಲಸಬೇಕು. ಕಲಸಿ ಚಪಾತಿ ಹಿಟ್ಟಿನಷ್ಟು ಗಟ್ಟಿಯಾಗೋದು ಬೇಡ, ಸ್ವಲ್ಪ ಅದಕ್ಕೆ ಕಲಸ್ತಾ ಇರಬೇಕು, ಚೆಂದಕ್ಕೆ ಕಲಸಬೇಕು. ಬೇಕಾದರೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿಕೊಳ್ಬೋದು. ಮತ್ತು ಕೆಲವರು ಇದಕ್ಕೆ ಸೋಡಾ ಹುಡಿ ಎಲ್ಲ ಹಾಕ್ತಾರೆ. ನಾನದು ಸೋಡಾ ಹುಡಿ ಹಾಕೋದಿಲ್ಲ. ಯಾಕೆ ಹೇಳಿದರೆ ನಾವು ಸೋಡಾ ಹುಡಿ ಯೂಸ್ ಮಾಡುವಂಥ ಯಾವುದೇ ಅಡುಗೆಗೆ ಸೋಡಾ ಹುಡಿ ಯೂಸ್ ಮಾಡುವುದಿಲ್ಲ. ಆದ ಕಾರಣ ಸೋಡಾ ಹುಡಿ ನಾವು ಹಾಕೋದಿಲ್ಲ. ನಾವು ಈಗ ಇದಕ್ಕೆ ಮೊಸರನ್ನೇ ಕಲಸಿ ಉಪ್ಪು ರುಚಿಗೆ ಮತ್ತು ಕೆಲವರು ಇಂಗು ಎಲ್ಲ ಸೇರಿಸಿಕೊಳ್ತಾರೆ. ಇಂಗು ಹೇಳಿದರೆ ಗೊತ್ತಲ್ಲ, ಎಲ್ಲರೂ ಸಾಂಬಾರು ಪದಾರ್ಥದಲ್ಲಿ ಸೇರಿಸಿಕೊಳ್ಳುವಂಥದ್ದು. ಸಾಂಬಾರೆಲ್ಲ ಮಾಡುವಾಗ ಅದು ಬೇಕಾದರೆ ಸೇರಿಸಿಕೊಳ್ಬೋದು. ಮತ್ತು ಇದನ್ನು ಚಪಾತಿ ಹಿಟ್ಟಿನ ಗಾತ್ರದಲ್ಲಿ ಅಲ್ಲ, ಸ್ವಲ್ಪ ಲೂಸಾಗಿ ಕಲಿಸಬೇಕು. ಈಗ ನಾವು ಗೋಧಿ ಹಿಟ್ಟನ್ನು ಕಲಸಿ ಆಯಿತು. ಇದನ್ನು ನಾವು ಒಂದು 3 ಗಂಟೆಯವರೆಗೆ ಹಾಗೆಯೇ ಇಡಬೇಕು. 3 ಗಂಟೆವರೆಗೆ ಮುಚ್ಚಿಡಬೇಕು. ಈಗ ನಾವು ಇದನ್ನು ಮುಚ್ಚಿಟ್ಟಾದ ಮೇಲೆ 3 ಗಂಟೆ ಕಳೆದು ಇದನ್ನು ತೆಗೆದು ಎಣ್ಣೆಯಲ್ಲಿ ಕಾಯಿಸುವುದು. ಹೇಳಿದರೆ ಇದು ಸಂಜೆಯ ಒಂದು ಒಳ್ಳೆಯ ರುಚಿಕರವಾದ ಒಂದು ತಿಂಡಿ, ಗೋಧಿ ಹಿಟ್ಟಿನಿಂದ ಮಾಡೋದು. ಗೋಧಿ ಹಿಟ್ಟಿನಿಂದ ಯಾವುದೇ ಎಫೆಕ್ಟ್ ಇರುವುದಿಲ್ಲ. ಮೈದಾ ಹಿಟ್ಟಿಂದ ತುಂಬ ಹಾನಿಕಾರಕ ಮೈದಾ ಹಿಟ್ಟು. ಆದ ಕಾರಣ ನಾನು ಗೋಧಿ ಹಿಟ್ಟನ್ನೇ ಉಪಯೋಗಿಸುವುದು. ಮೈದಾ ಹಿಟ್ಟಿನಿಂದ ಸಹ ಇದನ್ನು ಮಾಡಲಿಕ್ಕೆ ಆಗ್ತದೆ. ಇದು ಒಂದು ಗೋಧಿ ಹಿಟ್ಟಿನಿಂದ ಮಾಡುವ ಬಜೆ, ಒಂದು ರೌಂಡು, ಒಂದು ವೃತ್ತಾಕಾರದ ಒಂದು ಬಜೆ. ಇದನ್ನು ನಾವೀಗ ಮುಚ್ಚಿಡುವ. ದಯವಿಟ್ಟು ಈ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕು, ನನಗೆ ಸಪೋರ್ಟ್ ಕೊಡಬೇಕು. ನನ್ನ ಚಾನಲನ್ನು ನೀವು ಪೂರ್ತಿಯಾಗಿ ನೋಡಬೇಕು. ನಾನು ಯಾವುದೇ ಕಲಿಸುವ ವಿಡಿಯೋದ ನೋಟಿಫಿಕೇಷನ್ನು ತೆಗೆದುಕೊಳ್ಳಲು ನೀವು ಮೇಲಿರುವ ಬೆಲ್ಲೈಕನ್ನು ಒತ್ತಿ ಆಲ್ ಅಂತ ಕೊಡಿ. ಆಗ ನಾನು ಕಲಿಸುವಂಥ ವಿಡಿಯೋದ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತದೆ. ಹಾಗೆ ನೀವು ನನಗೆ ಇದನ್ನು ಲೈಕ್ ಮಾಡಿ ಸಪೋರ್ಟ್ ಮಾಡಿ, ಹಾಗೂ ಬೇರೆಯವರಿಗೆ ಶೇರ್ ಮಾಡಿ. ಹಾಗೂ ನಾನು ಮಾಡುವಂತಹ ತಿಂಡಿಯ ಈ ರೆಸಿಪಿಯನ್ನು ನಾನು ಬೇರೆ ತಿಂಡಿ ರೆಸಿಪಿಯನ್ನು ಕಲಿಸ್ತಾ ಇದ್ದೇನೆ. ಆ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡಿ. ಹೇಗುಂಟು, ಚೆನ್ನಾಗಿದ್ದರೆ ನನಗೆ ಕಮೆಂಟ್ ಮಾಡಿ. ಏನಿದ್ರೂ ನನಗೆ ಕಮೆಂಟ್ ಮಾಡಿ. ಯಾವುದೇ ಕಮೆಂಟನ್ನು ಸ್ವೀಕರಿಸಲು ನಾನು ಸಿದ್ಧನಾಗಿದ್ದೇನೆ. ಈಗ ನಾವು ಒಲೆಯಲ್ಲಿ ಅಂದರೆ ಗ್ಯಾಸ್ ಸ್ಟವಲ್ಲಿ
ಒಂದು ಬಾಣಲೆಯನ್ನು ಇಟ್ಟಿದ್ದೇವೆ. ಈ ಬಾಣಲೆ ಕಾದಿದೆ. ಈಗ ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೇವೆ. ಎಣ್ಣೆ ಅದು ಬೋಂಡ ಮುಳುಗುವವರೆಗೆ ಬೇಕು, ಹಾಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ದೇನೆ. ಇದು ಎಣ್ಣೆ ಕಾಯಬೇಕು. ಕಾದ ಮೇಲೆ ನಾವು ಬೋಂಡವನ್ನು ಇದಕ್ಕೆ ಬಿಡ್ತೇವೆ. ಆಗ ನಾವು ಮಿಕ್ಸ್ ಮಾಡಿ ಇಟ್ಟಂತಹ ಗೋಧಿಯ ಹಿಟ್ಟು, ಈಗ ಎಣ್ಣೆ ಕಾಯ್ತಾ ಇದೆ. ಉರಿ ಸ್ವಲ್ಪ ನಾವು ಜಾಸ್ತಿ ಮಾಡುವ. ಈಗ ಚಿಕ್ಕ ಉರಿಯಲ್ಲಿ ನಾನು ಇಟ್ಟಿದ್ದೆ. ಎಣ್ಣೆ ಕಾಯುವವರೆಗೆ ನಾವು ದೊಡ್ಡ ಉರಿಯಲ್ಲಿ ಇಡಬೇಕು. ಫಾಸ್ಟ್ ಫ್ಲೇಮಲ್ಲಿ ಇಡುವ. ನಂತರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದೊಂದೇ ಬೋಲಾಗಿ ಹಿಟ್ಟನ್ನು ಹಾಕಬೇಕು. ಎಣ್ಣೆ ಕಾದಿದೆ. ನಾವೀಗ ಹಿಟ್ಟನ್ನು ಎಣ್ಣೆಗೆ ಹಾಕುವ. ನಾನು ಸ್ಪೂನಲ್ಲಿ ಹಾಕೋದು, ಕೈಯಲ್ಲಿ ಸಹ ಹಾಕ್ಬೋದು. ಇದನ್ನು ಕಾಯುವಾಗ ಮುಚ್ಚಿ ಹಾಕಬೇಕು. ಬ್ರೌನ್ ಕಲರ್ ಬರಬೇಕು. ಚಿಕ್ಕ ಉರಿಯಲ್ಲಿ ನಾವು ಮಾಡಬೇಕು. ಯಾಕೆಂದರೆ ಹೈ ಫ್ಲೇಮಲ್ಲಿಟ್ಟರೆ ಒಳಗೆ ಬೇಯುವುದಿಲ್ಲ. ಹೊರಗೆ ಮಾತ್ರ ನಮಗೆ ಕಾಣುವಾಗ ಬೆಂದಾಗೆ ಕಾಣ್ತದೆ, ಒಳಗೆ ಬೆಂದಿರುವುದಿಲ್ಲ. ಆದ ಕಾರಣ ನಾವು ಚಿಕ್ಕ ಉರಿಯಲ್ಲಿ ಇಟ್ಟರೆ ಅದಕ್ಕೆ ಬೆಂದು ಚೆನ್ನಾಗಿರ್ತದೆ. ನಾನೀಗ ಸ್ವಲ್ಪ ಹಾಕಿದ್ದು, ಇನ್ನಷ್ಟು ಜಾಸ್ತಿ ಹಾಕ್ತೀನಿ. ಈಗ ನಾನು ಕೈಯಲ್ಲಿ ಉಂಡೆ ಮಾಡಿ ಹಾಕ್ತಾ ಇದ್ದೇನೆ. ಕೈಗೆ ಸ್ವಲ್ಪ ನೀರು ಅಲ್ಲದಿದ್ದರೆ ಎಣ್ಣೆನಾದರೂ ಮುಟ್ಟಿಸಿಕೊಳ್ಬೇಕು. ಹಾಗೆ ಕೈಯಲ್ಲಿ ಹಿಡಿಯುವುದಿಲ್ಲ, ಇಲ್ಲದಿದ್ದರೆ ಕೈಯಲ್ಲೆಲ್ಲ ಅಂಟಿಕೊಳ್ತದೆ. ಇದು ಮಕ್ಕಳು ಈಗ ಶಾಲೆ ಬಿಟ್ಟು ಬರ್ತಾರೆ. ಮಕ್ಕಳು ಬರುವಾಗ ಒಳ್ಳೆಯ ಒಂದು ರೆಸಿಪಿ. ನೀವು ಸಹ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತೇಳಿ. ಇದು ಮೈದಾ ಹಿಟ್ಟಲ್ಲಿ ಕೆಲವರಿಗೆ ಆಗೋದಿಲ್ಲ. ಹೇಳಿದರೆ ಮೈದಾ ಹಿಟ್ಟು ಮಕ್ಕಳಿಗೆಲ್ಲ ತುಂಬ ಎಫೆಕ್ಟ್. ಮೈದಾ ಮಾಡುವುದೆಲ್ಲ ನೋಡಿದರೆ ಯಾರೂ ಮೈದಾವನ್ನು ತಿನ್ನಲಿಕ್ಕಿಲ್ಲ. ಗೋಧಿ ಹೇಳಿದರೆ ಗೋಧಿ ಒಳ್ಳೆಯದು. ಹಿಂದಿನ ಕಾಲದಲ್ಲಿ ಎಲ್ಲ ಗೋಧಿಯನ್ನು ಕಡೆದು ದೋಸೆ ಎಲ್ಲ ಮಾಡ್ತಿದ್ರು ನಮ್ಮ ಅಮ್ಮನವರೆಲ್ಲ. ಈಗ ಗೋಧಿಯ ಹುಡಿ ಸಿಗೋದು. ಆಲ್ರೆಡಿ ಇದು ನಾನು ಗೋಧಿ ಹುಡಿ ಯೂಸ್ ಮಾಡಿದ್ದು. ಹೇಳಿದರೆ ಆಶೀರ್ವಾದ ಗೋಧಿಯ ಹುಡಿ. ಇದು ಒಳ್ಳೆ ಹುಡಿ. ಈಗ ಇದಕ್ಕೆ ಹಾಕಿದ್ದು ಸಾಕು. ಇದು ಸ್ವಲ್ಪ ಕಾದು ಬರಲಿ. ಈಗ ನಾನು ಇದನ್ನು ಮುಚ್ಚಿ ಹಾಕಿದ್ದೇನೆ. ಈಗ ಅದು ಎರಡು ಕಡೆಯೂ ತುಂಬ ಕಾದು ಬ್ರೌನ್ ಕಲರಿಗೆ ಬರಬೇಕು. ಆಗ ಒಳ್ಳೆ ಕ್ರಿಸ್ಪಿ ಆಗ್ತದೆ. ಮಕ್ಕಳಿಗೆ ತಿನ್ನಲಿಕ್ಕೆ ಒಳ್ಳೆ ರುಚಿಯಾಗಿರ್ತದೆ. ವಿಡಿಯೋದಲ್ಲಿ ನನ್ನ ವಾಯ್ಸು ಸ್ವಲ್ಪ ಸ್ಲೋ. ಹೇಳಿದರೆ ನನಗೆ ಗಟ್ಟಿಯಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ. ನನ್ನ ವಾಯ್ಸ್ ಯಾವಾಗಲೂ ಸ್ಲೋವೇ. ಆದ ಕಾರಣ ನಾನು ಹೀಗೆ ಮಾತನಾಡೋದು. ವಿಡಿಯೋ ನೋಡುವ ದಯವಿಟ್ಟು ಕ್ಷಮಿಸಬೇಕು. ನನ್ನ ವಾಯ್ಸು ಸ್ಲೋ ಆದ ಕಾರಣ ನನಗೆ ಗಟ್ಟಿಯಾಗಿ ಮಾತಾಡಲಿಕ್ಕೆ ಬರಲ್ಲ. ಹಾಗೆ ನಾನು ಇಷ್ಟೇ ಮಾತನಾಡೋದು. ಇದು ಚೆಂದ ಕಾದಿದ್ದು ನೋಡಿ, ಬ್ರೌನ್ ಕಲರ್ ಬಂದರೆ ನಾವು ಇದನ್ನು ತೆಗೆದು ಈಗ
ತೆಗೆಯುವ. ಸಿಹಿಯಾದ ಕ್ರಿಸ್ಪಿಯಾದ ಬೋಂಡ ರೆಡಿಯಾಗಿದೆ ನೋಡಿ, ಚಂದದ ಬೋಂಡ ರೆಡಿಯಾಗಿದೆ. ಇದು ಈವ್ನಿಂಗ್ ಸ್ನ್ಯಾಕ್ಸ್, ಮಕ್ಕಳಿಗೆ ರುಚಿ ರುಚಿಯಾದ ಒಂದು ತಿಂಡಿ. ಇದರಲ್ಲಿ ಯಾವುದೇ ಎಫೆಕ್ಟ್ ಇಲ್ಲ. ನಾವು ಅಂಗಡಿಯಿಂದ ತಗೊಂಡು ಕುರುಕುರಿ ಎಲ್ಲ ಕೊಡೋದಕ್ಕಿಂತ ಹೀಗೆ ಮಾಡಿಕೊಟ್ರೆ ಹೆಲ್ತಿ ಫುಡ್ಡೇ. ಇದರೊಂದಿಗೆ ತೆಂಗಿನಕಾಯಿ ಚಟ್ನಿ ಅಥವಾ ಕ್ಯಾಪ್ಸಿಕಮ್ ಚಟ್ನಿ ಅದನ್ನು ಅದಕ್ಕೆ ತುಂಬ ಮ್ಯಾಚ್ ಆಗ್ತದೆ ಇದನ್ನು ಮಾಡಿದರೆ. ಈಗ ನಾನು ಇದನ್ನು ಕೊಡಲು ಸರ್ವ್ ಮಾಡಿದ್ದೇನೆ ನೋಡಿ. ಇದರೊಟ್ಟಿಗೆ ನಾನು ಸಾಸ್ ಹಾಕಿದ್ದೇನೆ, ಮಕ್ಕಳಿಗೆ ಸಾಸ್ ಇಷ್ಟ ಅಲ್ಲ, ಹಾಗೆ ಸಾಸ್ ಹಾಕಿದ್ದೇನೆ. ಮತ್ತು ಟೀ, ಇದು ಬ್ಲ್ಯಾಕ್ ಟೀ. ನಾವು ಜಾಸ್ತಿಯಾಗಿ ಕುಡಿಯೋದು ಬ್ಲ್ಯಾಕ್ ಟೀ, ಆದ ಕಾರಣ ನಾನು ಬ್ಲ್ಯಾಕ್ ಟೀಯನ್ನು ತಗೊಂಡಿದ್ದೇನೆ. ಹಾಗೆ ಇದೊಂದು ಈವ್ನಿಂಗ್ ಸ್ನ್ಯಾಕ್. ನೀವು ಸಹ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ, ಮಕ್ಕಳಿಗೆ ಕೊಡಿ ಮಾಡಿ. ಟೇಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನನ್ನ ಮೊದಲು ಹೇಳಿದಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಈವ್ನಿಂಗ್ ಸ್ನ್ಯಾಕ್ಸ್. ಇವತ್ತು ಸಂಜೆ ತಿಂಡಿ ಏನು ಮಾಡಿದ್ದೀರಿ ಮಕ್ಕಳಿಗೆ ಕೊಡಲಿಕ್ಕೆ ಎಂದು ನನಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.